ಕೆರೆಯಲ್ಲಿ ಶವಗಳು ಪತ್ತೆ. ತಾಯಿ ಜೊತೆ 5 ಮಕ್ಕಳು ಸಾವು. ತಾಯಿ ಮಕ್ಕಳ ದುರಂತಕ್ಕೆ ಬೆಚ್ಚಿ ಬಿದ್ದ ವಿಜಯಪುರ. ಘೋರ ಘಟನೆಗೆ ನಿಖರ ಕಾರಣಗಳೇನು? ಎಸ್ಪಿ ಲಕ್ಷ್ಮಣ್ ಬಿ ನಿಂಬರ್ಗಿ ಏನಂದ್ರು? ತನಿಖೆ ಚುರುಕು, ಕಾರಣ ಪತ್ತೆಗೆ ಪೊಲೀಸರ ಶೋಧ. ವಿಜಯಪುರ ನಗರದ ಐತಿಹಾಸಿಕ ಭೂತನಾಳ ಕೆರೆಯಲ್ಲಿ ಭೀಕರ ದುರಂತವೊಂದು ಸಂಭವಿಸಿದೆ. ಒಂದೇ ಕುಟುಂಬದ ತಾಯಿ ಹಾಗೂ 5 ಮಕ್ಕಳು ಸೇರಿದಂತೆ 6 ಮಂದಿ ನೀರು ಪಾಲಾಗಿ ಮೃತಪಟ್ಟಿರುವ ಘಟನೆ ಆಗಸ್ಟ್ 26, 2026 ಬುಧವಾರ ಬೆಳಕಿಗೆ ಬಂದಿದೆ. ಬೆಳಗಿನ ಜಾವ ಕೆರೆಯ ಬಳಿ ವಾಯುವಿಹಾರಕ್ಕೆ ಬಂದವರು ಮೃತದೇಹಗಳನ್ನ ನೀರಿನಲ್ಲಿ ತೇಲುತ್ತಿರುವುದನ್ನ ಗಮನಿಸಿ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಮಾಹಿತಿ ತಿಳಿತಾ ಇದ್ದಂತೆ ಆದರ್ಶ ನಗರ ಠಾಣಾ ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಮೃತರನ್ನ ತೋರವಿ ಶಾಂತಿನಗರದ ಶೋಭಾ ಜಾಳಗೇರಿ ಹಾಗೂ ಅವರ 5 ಮಕ್ಕಳಾದ ವಿದ್ಯಾ, ಸುವರ್ಣ, ತಿಪ್ಪರಾಯ, ಸಾನಿಕಾ ಮತ್ತು ವಿಕಾಸ್ ಎಂದು ಗುರುತಿಸಲಾಗಿದೆ. ಆಗಸ್ಟ್ 24ರಂದು ಶೋಭಾ ಹಾಗೂ ಮಕ್ಕಳು ಕಾಣೆಯಾಗಿರುವುದಾಗಿ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಪ್ರಾಪಂಚಿಕ ವಿಚಾರವಾಗಿ ಬುದ್ಧಿವಾದ ಹೇಳಿದ್ರಿಂದ ಶೋಭಾ ಮಕ್ಕಳನ್ನ ಕರೆದುಕೊಂಡು ಮನೆಯಿಂದ ತೆರಳಿದ್ರು ಎಂದು ಪತಿ ಮಲ್ಲಿಕಾರ್ಜುನ ಭೀಮಸಿ ಜಾಲಗೇರಿ ದೂರಿನಲ್ಲಿ ತಿಳಿಸಿದ್ರು. ಇವತ್ತಿನ ದಿನ ಬೆಳಗ್ಗೆ ಸುಮಾರು 8:45 ಸುಮಾರಿಗೆ ನಮಗೆ ಮಾಹಿತಿ ಬರುತ್ತೆ. ಭೂತ್ನಾಲ್ ಲೇಕ್ ಅಲ್ಲಿ ಒಟ್ಟು 6 ಜನದ ಮೃತದೇಹ ಪತ್ತೆಯಾಗಿದೆ ಅಂತ ಹೇಳಿ. ತದನಂತರ ನಮ್ಮ ಪೊಲೀಸ್ ಟೀಮು ಮತ್ತೆ ಫೈರ್ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಬಂದು ಕೂಡ ಚೆಕ್ ಮಾಡ್ತಾರೆ. ಅವರ ಗುರುತುಗಳನ್ನ ಐಡೆಂಟಿಫೈ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಸೋಮವಾರ ದಿನ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಈ 6 ಜನ ಮಿಸ್ಸಿಂಗ್ ಆಗಿದ್ದಾರೆ ಅಂತೇಳಿ ಈ ಮೃತ ಮಹಿಳೆಯ ಗಂಡ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅವತ್ತಿನ ದಿನ ಬೆಳಿಗ್ಗೆ ಒಂದು 5:30-6 ಗಂಟೆ ಸುಮಾರು ಮನೆಯಲ್ಲಿದ್ದಂಥ 4 ಜನ ಮಕ್ಕಳನ್ನ ಕರ್ಕೊಂಡು, ಆಮೇಲೆ ಕೊನೆಯ ಮಗು ಶ್ರವಣ ದೋಷ ಇರೋದ್ರಿಂದ ಒಂದು ಹಾಸ್ಟೆಲ್ದಲ್ಲಿ ಇಟ್ಟಿರ್ತಾರೆ. ಆ ಹಾಸ್ಟೆಲ್ಗೆ ಬಂದು ತಾಯಿಯ ಮಗುವನ್ನು ಕೂಡ ಕರ್ಕೊಂಡು ಹೋಗಿರ್ತಾರೆ ಅನ್ನೋದು ಕೂಡ ತದನಂತರ ತನಿಖೆಯಲ್ಲಿ ಗೊತ್ತಾಗಿದೆ. ಆಮೇಲೆ ಅವರ ಲೊಕೇಶನ್ಸ್ಗಳನ್ನೆಲ್ಲ ಟ್ರೇಸ್ ಮಾಡೋದಕ್ಕೆ ಪ್ರಯತ್ನ ಪಡಿದ್ದಾರೆ. ಬಟ್ ಯಾವುದೇ ರೀತಿಯಾದಂಥ ಗುರುತು ಆಗಲಿ ಅಥವಾ ಕ್ಲೂ ಸಿಕ್ಕಿಲ್ಲ. ಯಾಕಂದರೆ ಮೊಬೈಲ್ ಮನೆಯಲ್ಲೇ ಬಿಟ್ಟು ಹೋಗಿರ್ತಾರೆ. ಮೋಸ್ಟ್ ಪ್ರಾಬಲಿ ಇವರು ಏನು ಈ ಭೂತ್ನಾಲ್ ಲೇಕಿಗೆ ಬಂದು ಆತ್ಮಹತ್ಯೆ ಅಥವಾ ಏನು ಮಾಡ್ಕೊಂಡಿದಾರೋ ನೋಡುತ್ತೆ. ಯಾಕಂದರೆ ಅದು ವಿಧಿ ವಿಜ್ಞಾನ ಮತ್ತು FSL ಮತ್ತು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೆ ನಮಗೆ ಅಂತಿಮವಾಗಿ ಏನಾಗಿದೆ ಅನ್ನೋದು ಗೊತ್ತಾಗುತ್ತೆ. ಬಟ್ ಮೇಲ್ನೋಟಕ್ಕೆ ಈಗ ಲೇಕಲ್ಲಿ ಬಿದ್ದಿರೋದು ಮತ್ತು ಮೋಸ್ಟ್ ಪ್ರಾಬಲಿ ಇದು ಮೊನ್ನೆನೇ ಆಗಿರುವಂಥ ಸಾಧ್ಯತೆ ಇರಬಹುದು. ಈ ಲೇಕಲ್ಲಿ ತೇಲ್ಬಿಟ್ಟು ಒನ್ ಸೈಡ್ ಆಫ್ ದ ಲೇಕ್ ಇಂದ ಅದರ್ ಸೈಡ್ಗೆ ಈ ಗಾಳಿ ಮತ್ತೆ ವೇವ್ಸ್ ಇರೋದ್ರಿಂದ ತೇಲ್ಕೊಂಡು ಅದರ್ ಸೈಡ್ ಬಂದಿರುವಂತ ಸಾಧ್ಯತೆ ಇದೆ. ಸೊ ಈ ಎಲ್ಲಾ ಆಂಗಲ್ಗಳಲ್ಲಿನೂ ಕೂಡ ತನಿಖೆಯನ್ನ ಕೈಗೊಳ್ಳುತ್ತೆ. ಎಷ್ಟು ಗಂಡು ಮಕ್ಕಳು, ಎಷ್ಟು 3 ಜನ ಹೆಣ್ಮಕ್ಳು, 2 ಗಂಡು ಮಕ್ಕಳು ಅನ್ನೋದು ಇವಾಗ ಗೊತ್ತಾಗಿದೆ. ತಾಯಿ ಮತ್ತೆ 5 ಜನ ಮಕ್ಕಳು ಸುಮಾರು 15 ವರ್ಷದಿಂದ 6 ವರ್ಷದವರೆಗೂ ಇದ್ದಾರೆ. ಮೃತದೇಹಗಳು ಪತ್ತೆಯಾದ ಮಾಹಿತಿ ತಿಳಿತಾ ಇದ್ದಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ಬಿ ನಿಂಬರ್ಗಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಇವರ ಜೊತೆ ಡಿವೈಎಸ್ಪಿ ನಾಗರಾಜ್, ಆದರ್ಶ ನಗರ ಠಾಣಾ PSI ಸೀತಾರಾಮ ಲಮಣಿ ಹಾಗೂ ಸಿಬ್ಬಂದಿ ಸ್ಥಳದಲ್ಲಿದ್ದು ಕಾರ್ಯಾಚರಣೆಗೆ ನೆರವಾಗಿದ್ರು. 6 ಮೃತದೇಹಗಳನ್ನ ಕೆರೆಯಿಂದ ಹೊರತೆಗೆದು ಮರಣೋತ್ತರ ಪರೀಕ್ಷೆಗಾಗಿ BLDI ಆಸ್ಪತ್ರೆಗೆ ರವಾನಿಸಲಾಗಿದೆ. ಅವರು ಕಂಪ್ಲೇಂಟ್ ಅಲ್ಲಿ ಅವತ್ತಿನ ದಿನ ಶ್ರಾವಣ ಸೋಮವಾರ, ನೆಕ್ಸ್ಟ್ ಡೇ ಮಂಡೇ ಶ್ರಾವಣ ಸೋಮವಾರ ಇತ್ತು. ಶ್ರಾವಣ ಸೋಮವಾರದ ಪೂಜೆ ಮತ್ತೆ ಅಡಿಗೆಗೆ ಸಂಬಂಧಪಟ್ಟಂತೆ ಜಗಳ ಆಗಿತ್ತು ಅಂತ ಹೇಳಿ ತಾಯಿನಲ್ಲಿ ಮಕ್ಕಳ ಕರ್ಕೊಂಡು ಹೋಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟರು. ಅದರ ಹಿನ್ನೆಲೆ ಕೇಸ್ ಆಳವಾದ ತನಿಖೆಯನ್ನು ಕೈಗೊಂಡು ಇನ್ನು ಹೆಚ್ಚಿನ ಮಾಹಿತಿ ಅವ್ರ ಗಂಡನೇ ವರ್ಷಕ್ಕೆ ವಿಲ್ ಎನ್ಕ್ವೈರಿ ಇಟ್. ಯಾಕಂತಂದ್ರೆ PM ರಿಪೋರ್ಟ್ ಇಸ್ ಇಂಪಾರ್ಟೆಂಟ್, ಆಮೇಲೆ ಅವರ FSL ರಿಪೋರ್ಟ್ ಇಸ್ ಇಂಪಾರ್ಟೆಂಟ್, ಮತ್ತೆ ಏನಾದರೂ ಕುಟುಂಬಸ್ಥರು ಅವರ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಮಾತಾಡಿಸ್ತೀವಿ. ಸೊ ವಿಲ್ ಸಿ ಏನೇನಿದೆ ಅನ್ನೋದನ್ನ ನಾವು ತನಿಖೆಯಲ್ಲಿ. ನಾವು ಅಗ್ರಿಕಲ್ಚರ್ ಕೂಲಿ ಕೆಲಸ ಮಾಡ್ತಿದ್ದ ಅನ್ನೋ ಮಾಹಿತಿ. 6 ಮಂದಿ ನೀರು ಪಾಲಾಗಿರುವುದು ಆಕಸ್ಮಿಕವೇ ಅಥವಾ ಇದರ ಹಿಂದೆ ಬೇರೆ ಕಾರಣವಿದೆಯಾ ಎಂಬ ನಿಟ್ಟಿನಲ್ಲೂ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಮರಣೋತ್ತರ ಪರೀಕ್ಷೆ ಹಾಗೂ ಪೊಲೀಸ್ ತನಿಖೆಯ ಬಳಿಕ ಘಟನೆಯ ನಿಖರ ಕಾರಣ ಸ್ಪಷ್ಟವಾಗುವ ನಿರೀಕ್ಷೆ ಇದೆ.
ಮುಂಜಾನೆ ಇಲ್ಲಿ ಬುತ್ನಾಳ್ ಕೆರೆಗೆ ವಾಕಿಂಗ್ ಬರ್ತೀವ್ರಿ ದಿವಸ. ಇಲ್ಲಿ ವಾಕಿಂಗ್ ಮಾಡೋ ಹೊತ್ನ್ಯಾಗ ಮೇಲ್ಗಡೆ ಶವಗಳು ತೇಲಾಡಕತ್ತಿದೀವ್ರಿ. ಅದಕ್ಕ ಅಲ್ಲಿ ಹೋಗಿ ಸಮೀಪ ನೋಡಿದೇವ್ರಿ, ಒಂದು ತಾಯಿ ಇತ್ತು ಮತ್ತೆ ಉಳ್ಕಿದೆಲ್ಲ ಮಕ್ಕಳಿದ್ರು. ಆಮೇಲೆ ಇವ್ರೆಲ್ಲರೂ ಮೇಲೆ ತೇಲಾಡತ್ತಿದ್ ನೋಡಿ ಪೊಲೀಸರಿಗೂ ಫೋನ್ ಮಾಡಿ ಹೇಳಿದೀವ್ರಿ. ಪೊಲೀಸರಿಗೆ ಫೋನ್ ಮಾಡಿ ಹೇಳೋಣ, ಇಲ್ಲಿ ಬರುವಾಗ 4-5 ಜನ ನಾವು ಅಷ್ಟೇ ಇದ್ದೀವ್ರಿ ವಾಕಿಂಗ್ ಮಾಡೋ ಟೈಮಿಗೆ. ನೋಡಿ ಪೊಲೀಸರಿಗೆ ಫೋನ್ ಮಾಡೋಣ, ಪೊಲೀಸರಿಗೆ ಹೇಳೋಣ. ಪೊಲೀಸರು ಬಂದ್ರಿ, ಬಂದು ಶವಗಳು ಎಲ್ಲ ಹೊರಗೆ ತೆಗ್ದಾರ್ರಿ. ಇವರೆಲ್ಲರೂ ತೊರವಿದವ್ರಂತ ಪೊಲೀಸರಿಂದ ಮಾಹಿತಿ ಬಂದೈತ್ರಿ. ತಾಯಿ ಮಕ್ಕಳ ಹಾ, ಎಲ್ಲ ಒಬ್ರು ತಾಯಿ ಇದಾರೆ, ಉಳ್ಕಿದವ್ರೆಲ್ಲರೂ ಮಕ್ಕಳಿದ್ದಾರೆ. ಈಚೆ ಕಡೆ ಬಿದ್ದಾರೋ ಆಚೆ ಕಡೆ ಬಿದ್ದಾರೋ? ಅದು ಆಕ್ಚುಲಿ ಆಚೆ ಕಡೆ ಬಿದ್ದಿರ್ಬೇಕ್ರಿ, ಹಂಗ ಅನ್ಸಾಕತೈತ್ರಿ. ಯಾಕಂದ್ರೆ ಗಾಳಿ ಒಳಗು ನೀರಾಗ ತೇಲಾಡಿ ಈ ಕಡೆ ದಂಡಿಗೆ ಬಂದ್ ಕಿಸಿ ಇಲ್ಲಿ ದಂಡಿಗೆ ಬಂದ್ ತೊರವಿಂದ ಆ ಕಡೆ ಬರಕ್ ಹೆಂಗ ದಾರಿ ಐತಿ? ಹಾ, ಆ ಕಡೆ ದಾರಿ ಐತಲ್ರಿ. ಬತ್ನಾಳ್ ಕೆರೆದಿಂದ ಅಲ್ಲಿ ಹಣಮಗೆರೆ ಅಂತ ರೋಡ್ ಐತ್ರಿ, ಅದು ಅರಕೇರಿಗೂ ಹೋಗತ್ರಿ, ಈ ಕಡೆ ರಿಂಗ್ ರೋಡಿಗೂ ಹೋಗ್ತೈತ್ರಿ. ಒಂದೇ ಕಡೆ ಬಿದ್ದಿರ್ಬೋದ್ರಿ ಮೋಸ್ಟ್ಲಿ. ಯಾಕಂದ್ರೆ ಒಂದ್ 5 ಫೂಟ್ ಡಿಸ್ಟೆನ್ಸ್ ಮೇಲ್ಗಡೆ ಎಲ್ಲಾ ಶವಗಳು ತೇಲಾಡಾಗ. ಏನ ಹಂಗೇನ ಗೊತ್ತಾಗ್ತಾ ಇಲ್ರಿ ಅದು, ಯಾಕಂದ್ರೆ ಶವಗಳು ಎಲ್ಲಾ ಉಬ್ಬಿಟ್ಟವ್ರಿ ಎಲ್ಲ ಅಷ್ಟು. ಈಗ ಹಾ, ಮೀನೆಲ್ಲ ಕಡ್ದು ಅವರು ತುಟಿ, ಆಮೇಲೆ ಕಿವಿಗಳು, ಆಮೇಲೆ ಕಣ್ಣುಗಳು ಎಲ್ಲಾ ತಿಂದ್ಬಿಟ್ಟವ್ರಿ ಮೀನುಗಳು. ರೈಲ್ವೆ ಸ್ಟೇಷನ್ ಮಿಸ್ಸಿಂಗ್ ಕೇಸು ಆಗಿತ್ತಂತ. ಏನ್ ಅದ್ರ ಬಗ್ಗೆ ಏನ ಗೊತ್ತಿಲ್ರಿ ಅಷ್ಟ. ಆನಂದ್. ಒಂದೇ ಕುಟುಂಬದ 6 ಮಂದಿ ಸಾವನ್ನಪ್ಪಿರುವ ಘಟನೆ ವಿಜಯಪುರದಲ್ಲಿ ಆತಂಕವನ್ನ ಮೂಡಿಸಿದೆ. ಪ್ರಕರಣದ ನಿಖರ ಕಾರಣ ತಿಳಿಯಲು ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿಶ್ವಪ್ರಕಾಶ್ ಟಿ ಮಲಗೊಂಡ, ASTV ಕನ್ನಡ, ಬೆಂಗಳೂರು. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ಅಲ್ಲಿ ಹೊಸ ರೂಪ.